ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ವಿಜು ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಬರ್ರಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಾ ಹೋಗಿ. ಏನಪ್ಪ ಅಂತಂದ್ರೆ ನಮ್ಮ ಊರಲ್ಲಿ ಅಂದ್ರೆ ತವ್ರ ಮನೆ ಊರಲ್ಲಿ ದೇವಿ ವಿಶೇಷತೆ ನೋಡ್ರಿ. ದ್ಯಾಮೈ ಜಾತ್ರೆ ಇತ್ತು. ಆ ಜಾತ್ರೆ ದೇವಿ ಬಂಡೆಯಲ್ಲಿ ರಥದಲ್ಲಿ ಮೆರಿತಾಳೆ. ಊರಾಗೆಲ್ಲ ಮೆರವಣಿಗೆ ಮಾಡ್ತಾರೆ. ಅದು ಗಂಗಸ್ಥಳಕ್ಕೆ ಹೋಗಿ ಬರುವಾಗ ನೋಡ್ರಿ, ಇದು ಗಂಗಸ್ಥಳ ಅಂದ್ರೆ ಊರು ಬಾವಿ ಇದೆ, ದೊಡ್ಡ ಬಾವಿ. ಊರು ಬಾವಿಗೆ ದೇವಿನ ಗಂಗಸ್ಥಳ ಜಳಕಕ್ಕೆ ತೊಗೊಂಡು ಹೋಗ್ತಾರೆ. ಅಲ್ಲೆಲ್ಲ ಗಂಗಸ್ಥಳ ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂತ ಬರ್ತಾರಲ್ರಿ. ಆವಾಗ ಪೋತರಾಜರ ಕರೆಸಿರ್ತಾರೆ. ಒಂದು 4 ಜನ ಪೋತರಾಜರಂತ ಅವ್ರು ಬಂದು ಎಲ್ಲ ಆಟ ಆಡ್ತಾರೆ ಆಕಿ ಮುಂದೆ. ಆಮೇಲೆ ಮೆರವಣಿಗೆ ಮಾಡ್ಕೊತ ಹೋಗಿ ಅಕ್ಕ ತಂಗಿ ಅಂದರೆ ಲಕ್ಷ್ಮೀ ಗುಡಿ ಅಂತ ಐತ್ರಿ ನಮ್ಮೂರಾಗ. ಒಂದು ಡೇ ಮತ್ತು ಒಂದು ನೈಟು ಲಕ್ಷ್ಮೀ ಗುಡಿ ಹತ್ತಿರ ಕೂಡ್ತಾಳಲ್ಲಿ ರಥದಲ್ಲಿ ದ್ಯಾಮಾಯಿ ಕುಂತು ವಿಜೃಂಭಣೆಯಿಂದ ಅಮಾವಾಸ್ಯೆ ದಿನ ಗುಡಿ ಹೋಗ್ಕೊಂತಾಳೆ ನೋಡ್ರಿ. ಒಂಥರ ಚಂದ ಆಗತ್ತೆ ರೀ. ಊರವ್ರು ಎಲ್ಲರೂ ಸೇರಿಬಿಟ್ಟು ಭಾಳ ಚಂದ. ಪ್ರತಿ ವರ್ಷ ಕೆಲವು ಕಡೆ 2 ವರ್ಷಕ್ಕೆ 3 ವರ್ಷಕ್ಕೆ ದ್ಯಾಮೈ ಹೊಂಡಿಸ್ತೀನಿ ಅಂತಾರೆ. ನಮ್ಮ ಕಡೆ ವರ್ಷ ಹೊಣ್ತಾಳೆ ನೋಡ್ರಿ ದ್ಯಾಮೈ. ಎಳ್ಳಮಾಸಿ ದಿನ, ನಾಳೆಗೆ ಎಳ್ಳಮಾಸಿ ಅಂದ್ರೆ ಕಾಯಿಪಲ್ಯ ಸೋಸೋ ದಿನ ಜಾಗ ಬಿಟ್ಟಿರ್ತಾಳೆ. ಅವತ್ತು ಗಂಗಸ್ಥಳ ಮಾಡ್ಕೊಂಬಂದು ಲಕ್ಷ್ಮೀ ಗುಡಿ ಮೇಲೆ ಕುಂದಿರ್ತಾಳೆ. ಮರುದಿನ ಅಮಾವಾಸ್ಯೆ ದಿನ ಏನೈತಿ ಗುಡಿ ಹೋಗ್ಕೊಂತಾಳೆ ನೋಡ್ರಿ. ಇದು ನಮ್ಮ ಊರಿನ ವಿಶೇಷ, ಅಂದ್ರೆ ನಮ್ಮ ತವ್ರ ಮನೆ ಊರಿನ ವಿಶೇಷ. ನನ್ನ ಮಗಳು ವಿಡಿಯೋ ತೊಗೊಂಡಾಳ ನೋಡ್ರಿ. ಇಷ್ಟು ಎಲ್ಲ ನನ್ನ ಮಗಳು ವಿಡಿಯೋ ತೊಗೊಂಡದ್ದು ಅಂದ್ರೆ ಪುಟ್ಟಿ. ಮೊನ್ನೆ ನೋಡಿದ್ರಲ್ವ ಎಲ್ಲರೂ, ಶ್ರೀದೇವಿ ಆಕೆ ಹೆಸರು. ಆಕೆ ವಿಡಿಯೋ ಮಾಡಿದ್ದಾಳೆ ನೋಡ್ರಿ. ಅಂದ್ರೆ ನನ್ನ ಅಪ್ಪನ ಫೋನಿಂದ, ತಾತ ಫೋನ್ ಕೊಡು ವಿಡಿಯೋ ಮಾಡ್ತೀನಿ, ದೊಡ್ಡಮ್ಮಗೆ ಕಳಿಸ್ತೀನಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಯಾಳ. ಪೋತರಾಜ ಆಡಾಕ್ತಾನ. ರಾತ್ರಿ 1-2 ಗಂಟೆಗೆ ಮಾಡ್ಕೊಂಡ್ರೆ